ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ವಿಶೇಷವಾದಂಥ ನೀವು ಆಲ್ರೆಡಿ ಹಬ್ಬದೊಳಗೆ ಮಾಡಿರ್ತೀರ ಕಟ್ಟಿನ ಸಾರು. ಆದರೆ ನಾನು ಒಂದು ವಾರ ಇಟ್ಟರೂ ಏನೂ ಆಗದೆ ಇರುವಂಗೆ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಷ್ಟೇ ರುಚಿಕರವಾಗಿರುತ್ತೆ. ಆದರೆ ಇಲ್ಲಿ ಕಂಪಲ್ಸರಿ ನೀವು 2 ಹೊತ್ತನ್ನು ಕಾಯಿಸಲೇಬೇಕು ಆ ಸಾಂಬಾರನ್ನು. ಅಂದರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ನೀವು ಒಂದು ವಾರ ಇಟ್ಟರು ಫ್ರಿಡ್ಜ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಒಂದು ವಾರ ಇಟ್ಟರು ಏನೂ ಆಗೋದಿಲ್ಲ. ಇಲ್ಲಿ ಅದಕ್ಕೆ ನಾವು 1 ಚಮಚ ಆಗುವಷ್ಟು ಸಾಸಿವೆ, ಅಂದರೆ ಒಣ ಫ್ರೈ ಮಾಡ್ಕೋಬೇಕು. ಅದರಷ್ಟೇ ಜೀರಿಗೆ, ಇವೆರಡನ್ನು ಎಣ್ಣೆ ಹಾಕದೆ ಹಾಗೆ ಒಣ ಫ್ರೈ ಮಾಡ್ಕೋಬೇಕಿಲ್ಲಿ ನಾವು. ಸ್ವಲ್ಪ ಚಟಪಟ ಅಂದರೆ ಸಾಕು. ಅಂದರೆ ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ರುಚಿಯಾಗಿರುತ್ತೆ. ಹಸಿ ಬಿಸಿ ಆ ಥರ ಹುರಿಬಾರ್ದು, ಸ್ವಲ್ಪ ಚೆನ್ನಾಗಿ ಬೇಯಬೇಕದು. ಅದನ್ನ ತೆಗೆದ್ಮೇಲೆ ಒಂದು ಕಾಯಿ ಅಂದರೆ ಕೊಬ್ಬರಿನ ನೀವು ಹಸಿ ಹಾಕ್ತಿದ್ರು ಇನ್ನೂ ಚೆನ್ನಾಗಿರುತ್ತೆ. ನೀವು ಒಣ ಕೊಬ್ಬರಿ ಹಾಕ್ತಿದ್ರು ನಡಿತೈತಿ. ಹಸಿ ಕೊಬ್ಬರಿ ಇಲ್ಲ ಅಂದ್ರೆ ಒಣ ಕೊಬ್ಬರಿ ಆಪ್ಷನಲ್ ಅದು. ನೀವು ಹಸಿ ಕೊಬ್ಬರಿ ಇತ್ತಂದ್ರೆ ಅದನ್ನೇ ಹಾಕಿ, ರುಚಿ ಚೆನ್ನಾಗಿರುತ್ತೆ. ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಇದನ್ನ ಸುಡಬೇಕು. ಒಂದು ಸ್ವಲ್ಪ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಆಗುತ್ತೆ. ಇದು ಸ್ವಲ್ಪ ಸುಟ್ಟ ಮೇಲೆ 1 ಅಥವಾ 2 ಗಡ್ಡೆ ಚೆನ್ನಾಗಿ ಸುಲಿದಿರುವಂಥ ಬೆಳ್ಳುಳ್ಳಿ ಹಾಕಬೇಕು ಇದ್ರೊಳಗನ. ಮತ್ತು ಸಪ್ರೇಟ್ ಆಮೇಲೆ ಸಾಂಬಾರಿಗೆ ಹಾಕಬೇಕು. ಇಲ್ಲಿ 2 ಅಥವಾ 3 ಕಡ್ಡಿ ಕರಿಬೇವು. ಇದು ಮಸಾಲೆ ರುಬ್ಬಕ್ಕೆ ಹಾಕ್ತಾ ಇರೋದು. ನೀವು ಆಮೇಲೆ ಸಾಂಬಾರು ಒಗ್ಗರಣೆ ಕೊಡಬೇಕಾದ್ರೆ ಮತ್ತೆ ಹಾಕಬೇಕಾಗುತ್ತೆ. ಇಷ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನು. ನಿಮ್ಗೆ ಎಣ್ಣೆ ಕಡಿಮೆ ಹಾಕಿ ಅನಿಸಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ನೀವು ಎಷ್ಟು ಕೊಬ್ಬರಿನ ಚೆನ್ನಾಗಿ ಹುರಿತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರದ್ದು. ನೀವು ಆಲೇ ಕಟ್ಟಿನ ಸಾರು ಅಂತ ಮಾಡಿರ್ತೀರ, ಆದರೆ ನಾ ಇದು 1 ವಾರಕ್ಕಿಂತ ಜಾಸ್ತಿ, 1 ವಾರ ಬೇಕಾದಂಗೆ ನೀವು ಆರಾಮ್ ಫ್ರಿಡ್ಜ್ ಇರಲಾರ್ದೇ ಇಟ್ಕೊಂಡು ತಿನ್ಬೋದು ಇದನ್ನು. ಇಲ್ಲಿ ನಾವು ಒಂದು ಪ್ಲೇಟಿಗೆ ಏನು ಜೀರಿಗೆ ಮತ್ತು ಸಾಸಿವೆ ಹುರಿದು ಹಾಕಿದ್ವಿ ಅದರೊಳಗೆ ಇದನ್ನು ಹಾಕೊಂಡು ಬಿಡೋಣ. ಇದಿಷ್ಟು ಮಿಕ್ಸಿಗೆ ಹಾಕೊಂಡು ಬಿಡೋಣ. ಅಂದರೆ ಇದಕ್ಕೆ ಮತ್ತೇನು ಮಸಾಲೆ ಹಾಕೋದಿಲ್ಲ ಎಕ್ಸ್ಟ್ರಾ. ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಅಂದರೆ ಪೂರ್ತಿ ಸಣ್ಣನೂ ಆಗಬಾರ್ದು, ಅಂದರೆ ಸ್ವಲ್ಪ ತರಿ ಆಗಿದ್ದರೆ ಸಾಕು. ಇಲ್ಲಿ ನೀವು ಆಲ್ರೆಡಿ ಬೇಳೆ ಕುದಿಸಿರ್ತೀರಲ್ಲ, ಅದು ಕಟ್ಟಿಂದ ನೀರಿದ್ರೂ ಸಾಕು. ಇಲ್ಲಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು. ಇದಕ್ಕೆ 1 ಗಡ್ಡೆ ಚೆನ್ನಾಗಿ ಸುಲಿದಿರೋವಂಥ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಬೇಕು. ನಾನು ಇಲ್ಲಿ ಅಲ್ಲ ಮತ್ತು ಯಾವುದೇ ಪೇಸ್ಟ್ ಬಳಸ್ತಾ ಇಲ್ಲ, ಬರೀ ಬೆಳ್ಳುಳ್ಳಿನಷ್ಟೇ ಹಾಕ್ತಾ ಇದ್ದೀನಿ. ನಾನು ಯಾವುದೇ ಅಡುಗೆ ಮಾಡಿದರೂ ಯಾವುದೇ ಪೇಸ್ಟನ್ನು ಹಾಕೋದಿಲ್ಲ. ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಯಾವುದೂ ಹಾಕೋದಿಲ್ಲ. ಇಲ್ಲಿ ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿ, ಸಣ್ಣಗೆ ಹೆಚ್ಚಿದಂಥ ಕರಿಬೇವು ಕೊತ್ತಂಬರಿ, ಇದು ಸ್ವಲ್ಪ ಎಣ್ಣೆಗೆ ಫ್ರೈ ಆಗಲಿ. ಇದಕ್ಕೆ ಅಂದರೆ 1 ವಾರ ಇಡೋದ್ರಿಂದ ನಾನು ಇದು ಪೂರ್ತಿ ತುಂಬ ಮಾಡ್ತಾಯಿದ್ದೀನಿ ಸಾಂಬಾರು. ಆದ್ದರಿಂದ 2 ಅಥವಾ 3 ಚಮಚ ಅಚ್ಚ ಖಾರದ ಪುಡಿ, ಇದು ಖಾರ ಇಲ್ಲ ಆದ್ದರಿಂದ ನಾನು ಅಚ್ಚ ಖಾರದ ಪುಡಿ 3 ಚಮಚ ಹಾಕಿದ್ದೀನಿ. 1 ಚಮಚ ಆಗುವಷ್ಟು ಗರಂ ಮಸಾಲ, 1 ಚಮಚ ಆಗುವಷ್ಟು ಅರಿಶಿನ ಪುಡಿ, ಇವೆಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ನಾವೇನು ಮಸಾಲೆಯನ್ನು ರುಬ್ಕೊಂಡಿದ್ವಲ್ಲ, ಕೊಬ್ಬರಿ ಎಲ್ಲ ಹುರಿದು ಮಿಕ್ಸಿಗೆ ಹಾಕಿದ್ವಲ್ಲ, ಅದನ್ನು ಹಾಕಬೇಕು ಇದಕ್ಕೆ. ಅದು ಹಾಕಿದ ಮೇಲೆ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದೇನಪ್ಪ ಅಂದ್ರೆ ಹುಣಸೆ ರಸ. ಸ್ವಲ್ಪ ಹುಣಸೆ ರಸ ಜಾಸ್ತಿನೇ ಹಾಕಿ, ಯಾಕಂದ್ರೆ ಹುಳಿ ಜಾಸ್ತಿ ಇದ್ದಷ್ಟು
ಸಾಂಬಾರು ಟೇಸ್ಟೂ ಆಗಿರುತ್ತೆ ಮತ್ತು ಒಂದು ವಾರ ಇಟ್ಟರೂ ಏನೂ ಆಗೋದಿಲ್ಲ ಅದು. ಇಲ್ಲಿ ನೀವು ಮೇನ್ ಪಾಯಿಂಟಪ್ಪ ಅಂತಂದ್ರೆ ನೀವು ಹುಣಸೆಹಣ್ಣು ಹಾಕಿದ ಮೇಲೆ ಬೆಲ್ಲ ಹಾಕಲೇಬೇಕು. ಯಾಕಂದ್ರೆ ಹುಳಿ ಮತ್ತು ಬೆಲ್ಲ ಎರಡೂ ಸಮ ಪ್ರಮಾಣದೊಳಗಿತ್ತಂದ್ರೆ ಟೇಸ್ಟ್ ಆಗುತ್ತೆ. ಇಲ್ಲಿ 2 ಅಥವಾ 3 ಚಮಚ ಉಪ್ಪು, ದೊಡ್ಡ ಉಪ್ಪು ನೀವು ಆಮೇಲೆ ರುಚಿ ನೋಡಿಕೊಂಡು ಹಾಕ್ಬೋದು ಇನ್ನೊಂದು ಸ್ವಲ್ಪ. ಮತ್ತು ನೀವು ಆ ಬೇಳೆ ಕುದಿಸಿದ್ದೇನು ನೀರಿರುತ್ತಲ್ಲ ಅದು ನೀರನ್ನು ಹಾಕಿ ಇದನ್ನು ಪೂರ್ತಿ ಅಂದ್ರೆ ಕಟ್ಟಿನ ನೀರು ಅಂತೀವಲ್ಲ ನಾವು, ಬೇಳೆ ಕಟ್ಟಿನ ನೀರು ಅದನ್ನು ಹಾಕಬೇಕು. ಅದು ಹಾಕಿದ ಮೇಲೆ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಈ ಥರ ಚೆನ್ನಾಗಿ ಡೈಲಿ ನೀವು 2 ಬೇರೆ ಇದನ್ನು ಸಾಂಬಾರು ಕಾಯಿಸಲೇಬೇಕು ನೀವು, ಬೆಳಗ್ಗೆ ಮತ್ತು ಸಾಯಂಕಾಲ. ಭಾಳ ಟೇಸ್ಟ್ ಆಗಿರುತ್ತೆ. ನೀವು ಹಾಗೇ ಕುಡಿಬೋದು ಇದನ್ನು. ಇನ್ನು ಅನ್ನದ ಜೊತೆ ಅಂತೂ ತುಂಬ ಟೇಸ್ಟು. ನೀವು ಸಪ್ರೇಟ್ ಹಾಗೆ ರಸಮ್ ಥರ ಕುಡಿಬೋದು ಇದನ್ನು, ಅಷ್ಟು ರುಚಿಕರ ಆಗಿರುತ್ತೆ. ಯಾಕಂದ್ರೆ ನಾವು ಜಾಸ್ತಿ ಹುಣಸೆ ಹುಳಿ ಮುಂದೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.